ದಸರಾ ಮೊದಲನೆಯದಾಗಿ ಒಂದು ನಾಡ ಹಬ್ಬ, ಎಲ್ಲರೂ ಸೇರಿ ಸಂತೋಷದಿಂದ ಆಚರಿಸುವಂತಹ ಒಂದು ಹಬ್ಬ. ಯಾವುದೇ ತಪ್ಪು ಕಾಣದೇ ಇರತಕ್ಕಂತಹ ಒಬ್ಬ ವ್ಯಕ್ತಿಯಲ್ಲಿ ತಪ್ಪು ಹುಡುಕೋದು ಯಾಕೆ? ಈಗ ಪ್ರತಾಪ್ ಸಿಂಹ ಮತ್ತು RSS ಮತ್ತು BJPಯ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು ನಾಡ ಹಬ್ಬಕ್ಕೂ ಕೂಡ ಕಪ್ಪು ಚುಕ್ಕೆ ತರೋ ಪ್ರಯತ್ನವನ್ನ ಮಾಡಿದೆ. ಮೈಸೂರು ಸಾಂಸ್ಕೃತಿಕ ಇತಿಹಾಸ ಇರುವಂಥ ಒಂದು ಸ್ಥಳ. ಸೊ ಇಲ್ಲೂ ಕೂಡ ಕರಾವಳಿಯನ್ನ ಮಾಡಲಿಕ್ಕೆ BJP RSS ಹೊರಟಿರುವಂಥದ್ದು ಪ್ರಪಂಚದಲ್ಲಿ ಎರಡನೇ ಟಾಪ್ನಲ್ಲಿರುವಂಥ ಪ್ರಶಸ್ತಿ ಬುಕರ್ ಪ್ರಶಸ್ತಿ. ಸೊ ಅಂಥ ಒಂದು ಪ್ರಶಸ್ತಿ ಕರ್ನಾಟಕದ ಹೆಣ್ಣು ಮಗಳಿಗೆ ಬಂದಿರುವಂಥದ್ದು ನಮ್ಮೆಲ್ಲರೂ ಹೆಮ್ಮೆ ಪಡುವಂಥದ್ದು. ಏನಿವತ್ತು ನಾಡ ಹಬ್ಬ ಮೈಸೂರು ದಸರಾವನ್ನು ಕೋಮುವಾದಿಗಳು ಭಾಳ ವ್ಯವಸ್ಥಿತವಾಗಿ ಕೋಮು ದ್ವೇಷವನ್ನು ಬಿತ್ತಲಿಕ್ಕೆ ದಸರಾ ಹಬ್ಬವನ್ನು ಬಳಸ್ಕೊಳ್ಳೋಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಈಗ ಪ್ರತಾಪ್ ಸಿಂಹ ಮತ್ತು RSS ಮತ್ತು BJPಯ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು ನಾಡ ಹಬ್ಬಕ್ಕೂ ಕೂಡ ಕಪ್ಪು ಚುಕ್ಕೆ ತರೋ ಪ್ರಯತ್ನವನ್ನು ಮಾಡಿದೆ. ನಿನ್ನೆ ಅದಕ್ಕೆ ಚಾಮುಂಡಿ ಬೆಟ್ಟ ಚಾಲೋ ಅಂತೇಳಿ ಹಮ್ಮಿಕೊಂಡಿದ್ದಂಥದ್ದು ಅವರು. ನಾವು ಅದಕ್ಕೆ ಪ್ರತಿಯಾಗಿ ಚಾಮುಂಡಿ ಬೆಟ್ಟ ಮತ್ತು ಬಾನು ಮುಷ್ತಾಕ್ ಅವರ ಆಯ್ಕೆಯನ್ನು ಸ್ವಾಗತಿಸಿ ನಾವು ಕೂಡ ಚಾಮುಂಡಿ ನಡಿಗೆ ಸೌಹಾರ್ದತೆಗಾಗಿ ಚಾಮುಂಡಿ ನಡಿಗೆ ಹಮ್ಮಿಕೊಂಡಿದ್ದೋ. ಸೊ ಅವ್ರಿಗೆ ಕೌಂಟ್ರ್ ಕೊಡುವಂಥ ಕೆಲಸನ ಮಾಡಿದ್ದೇವೆ. ಯಾಕೆಂದರೆ ಮೈಸೂರು ಸಾಂಸ್ಕೃತಿಕ ಇತಿಹಾಸ ಇರುವಂಥ ಒಂದು ಸ್ಥಳ. ಸೊ ಇಲ್ಲೂ ಕೂಡ ಕರಾವಳಿಯನ್ನು ಮಾಡಲಿಕ್ಕೆ BJP RSS ಹೊರಟಿರುವಂಥದ್ದು ಇದು ಐತಿಹಾಸಿಕ ಸಂಚು RSSದು. ಆ ಕಾರಣಕ್ಕೆ ಈ ಸಂಚನ್ನು ವಿಫಲಗೊಳಿಸುವಂಥ ನಿಟ್ಟಿನಲ್ಲಿ ನಾವೆಲ್ಲ ಈಗ ಕಾರ್ಯಮಗ್ನರಾಗಿದ್ದೇವೆ. ಮೈಸೂರಿಗೆ ಯಾವುದೇ ಕಾರಣಕ್ಕೂ ಕೂಡ ಕೋಮುವಾದಿಗಳನ್ನು ಕೋಮು ದ್ವೇಷವನ್ನು ಬಿತ್ತಲಿಕ್ಕೆ ನಾವು ಅವಕಾಶ ಕೊಡೋದಿಲ್ಲ. ಸೊ ಆ ಕಾರಣಕ್ಕಾಗಿ ಭಾಳ ವ್ಯವಸ್ಥಿತವಾಗಿ ಸೌಹಾರ್ದತೆಯನ್ನು ಸಹಬಾಳ್ಮೆಯನ್ನು ಸಾರಬೇಕು ಅಂತೇಳಿ ನಾವು ಎಲ್ಲ ಒಂದು ದೊಡ್ಡ ತಂಡವಾಗಿ ಮೈಸೂರಿನಲ್ಲಿ ಕೆಲಸ ಮಾಡ್ತಾ ಇದ್ದೇವೆ. ಸೊ ಆ ಕಾರಣದಿಂದನೇ ನಾವು ಬಾನು ಮುಷ್ತಾಕ್ ಮೇಡಮ್ ಅವ್ರನ್ನ ತುಂಬು ಹೃದಯದಿಂದ ಸ್ವಾಗತ ಮಾಡಲಿಕ್ಕೆ ಸಿದ್ಧತೆ ಕೂಡ ಮಾಡಿದ್ದೇವೆ. ಇಲ್ಲಿ ಭಾಳ ಪ್ರಮುಖವಾಗಿ ಗಮನಿಸಬೇಕಾಗಿರೋದು ಏನು ಅಂತಂದರೆ ಮೈಸೂರಿನ ಜನತೆ, ಕರ್ನಾಟಕ ರಾಜ್ಯದ ಜನತೆ ಇಡೀ ಪ್ರಪಂಚದಲ್ಲಿ ಎರಡನೇ ಟಾಪ್ನಲ್ಲಿರುವಂಥ ಪ್ರಶಸ್ತಿ ಬುಕರ್ ಪ್ರಶಸ್ತಿ. ಸೊ ಅಂಥ ಒಂದು ಪ್ರಶಸ್ತಿ ಕರ್ನಾಟಕದ ಹೆಣ್ಣು ಮಗಳಿಗೆ ಬಂದಿರುವಂಥದ್ದು ನಮ್ಮೆಲ್ಲರೂ ಹೆಮ್ಮೆ ಪಡುವಂಥದ್ದು ಭಾಳ ವಿಶೇಷವಾಗಿ. ಸೊ ಅಂಥ ಸಂದರ್ಭದಲ್ಲಿ ಸರ್ಕಾರ ಅವ್ರನ್ನ ಗುರುತಿಸಿ ಆ ಗೌರವಾರ್ಥವಾಗಿ ದಸರಾ ಉದ್ಘಾಟನೆ ಕರೆದಿದೆ. ಅವ್ರು ಮುಸ್ಲಿಂ ಮಹಿಳೆ ಅಂತಾಗಲಿ ಇನ್ನೊಂದಾಗಲಿ ಯಾವ ಪೂರ್ವಕ ಪೀಡಿತ ಇಲ್ಲದೇ ಅವರ ಸಾಧನೆಯನ್ನು, ಅವರ ಲೇಖಕರ ಚಿಂತನೆಯನ್ನು, ಅವರ ಪ್ರಬುದ್ಧತೆಯನ್ನು, ಅವರ ಸಾಹಿತ್ಯವನ್ನು ಮೆಚ್ಚಿ ಆ ಬುಕರ್ ಪ್ರಶಸ್ತಿ ಪಡ್ಕೊಂಡಿರುವ ಕಾರಣಕ್ಕಾಗಿ ಅವ್ರನ್ನ ಕರೆದಿರುವಂಥದ್ದು. ಆದರೆ ಕೋಮುವಾದಿಗಳು ಇವತ್ತು ಅವರು ಮುಸ್ಲಿಂ ಅನ್ನೋ ಒಂದೇ ಒಂದು ಕಾರಣಕ್ಕಾಗಿ ಅವ್ರನ್ನ ವಿರೋಧಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ, ಇಬ್ಬಂದಿತವನ್ನು ಮಾಡ್ತಾ ಇದ್ದಾರೆ. ಈ ಪ್ರತಾಪ್ ಸಿಂಗ್ನಂಥ ಕಿಡಿಗೇಡಿಗಳು, ಕೋಮುವಾದಿಗಳು ದೇಶದಲ್ಲಿ ಕೋಮುವಾದವನ್ನು ಬಿತ್ತೋದ್ರ ಮೂಲಕ, ಕೋಮು ದ್ವೇಷವನ್ನು ಕೆಳಿಸೋದ್ರ ಮೂಲಕ ಧರ್ಮಗಳ ನಡುವೆ, ಜಾತಿಗಳ ನಡುವೆ ದ್ವೇಷವನ್ನು ತಂದಾಕುವಂಥ ಕೆಲಸ ಮಾಡ್ತಾ ಇದ್ದಾರೆ. ಸೊ ಆ ಕಾರಣಕ್ಕಾಗಿ ಇದನ್ನೆಲ್ಲೂ ನಾವು ಹೊಡೆದಾಕಬೇಕು ಅಂತೇಳಿ ಭಾಳ ವ್ಯವಸ್ಥಿತವಾಗಿ ನಾವೆಲ್ಲ ಚಿಂತಕರಾಗಿ, ಪ್ರಗತಿಪರರಾಗಿ ಎಲ್ಲ ಮೈಸೂರಿನ ನಾಗರಿಕರ ಪರವಾಗಿ ಬಾನು ಮೇಡಮ್ ಅವ್ರನ್ನ ಸ್ವಾಗತ ಮಾಡಬೇಕು. ಸರ್ಕಾರ ಕೂಡ ಅದಕ್ಕೆ ಕಟಿಬದ್ಧವಾಗಿದೆ. ಕೋಮುವಾದನ್ನು ಧಿಕ್ಕರಿಸಬೇಕು ಅಂತೇಳಿ ಈ ಮೂಲಕ ನಾನು ಒತ್ತಾಯನ ಮಾಡ್ತೇನೆ. ಮತ್ತೆ ಮತ್ತೆ ಸವಿಯಬೇಕೆನಿಸುವ ಮೃದುವಾದ ನಂದಿನಿ ಪನ್ನೀರ್. ನಮಸ್ತೆ, ನನ್ನ ಹೆಸರು ಸವಿತಾ ಪಾಮಲ್ಲೇಶ್ ಅಂತ ಹೇಳಿ. ನಾನು ಮೈಸೂರಿನ ನಿವಾಸಿ. ಇತ್ತೀಚೆಗೆ ಒಂದು ಸುದ್ದಿಯಾಗಿದೆ. ಕರ್ನಾಟಕ ಸರ್ಕಾರ ಬಾನು ಮುಷ್ತಾಕ್ ರವರನ್ನು ದಸರಾದ ಉದ್ಘಾಟನೆಗೆ ಆಹ್ವಾನಿಸ್ತಾ ಇದ್ದಾರೆ ಅಂಥೇಳಿ. ಇದು ನಿಜವಾಗ್ಲೂ ನಾವೆಲ್ಲರೂ ಸಂತೋಷ ಪಡಬೇಕಾಗಿರ್ತಕ್ಕಂತಹ ವಿಷಯ, ಹೆಮ್ಮೆ ಪಡಬೇಕಾಗಿರ್ತಕ್ಕಂತಹ ವಿಷಯ. ಮೊದಲನೆಯದಾಗಿ ಒಬ್ಬರು ಹೆಣ್ಮಗಳು ಈ ಬಾರಿ ದಸರಾದ ಉದ್ಘಾಟನೆಯನ್ನು ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಒಂದು. ಎರಡನೇದು, ಈ ದೇಶವೇ ಹೆಮ್ಮೆ ಪಡ್ತಕ್ಕಂತಹ ಒಂದು ಪ್ರಶಸ್ತಿಯನ್ನು ಪಡೆದಂತಹ ಬಾನು ಮುಷ್ತಾಕ್ ರವರು ದಸರಾವನ್ನು ಉದ್ಘಾಟನೆ ಮಾಡ್ತಾರೆ ಅಂತಕ್ಕಂಥದ್ದು. ಇಲ್ಲಿ ಬೇಡದೇ ಇರತಕ್ಕಂತಹ ವಿಚಾರಗಳನ್ನು ಯಾಕೆ ಮಾತನಾಡ್ತಾ ಇದ್ದಾರೆ? ಯಾಕೆ? ಬಾನು ಮುಷ್ತಾಕ್ ರವರು ಈ ದೇಶದ ನಿವಾಸಿ ಅಲ್ವಾ? ಅವರು ಏನು ಕೆಲಸಗಳನ್ನು ಮಾಡ್ಕೊಂಡು ಬಂದಿದ್ದಾರೆ ಇಲ್ಲಿ ತನಕ, ಅದಕ್ಕೆ ಮಹತ್ವ ಇಲ್ವಾ? ಅವರು ಒಬ್ಬರು ಸಮಾಜ ಕಾರ್ಯಕರ್ತೆಯಾಗಿ, ಒಬ್ಬರು ಸಮಾಜವಾದಿಯಾಗಿ, ಒಬ್ಬ ಲಾಯರ್ ಆಗಿ ಈ ಸಮಾಜದಲ್ಲಿ ಆಗ್ತಾ ಇರತಕ್ಕಂತಹ ಅನ್ಯಾಯಗಳ ವಿರುದ್ಧ ತಮ್ಮ ಧ್ವನಿಯನ್ನು ಎತ್ತಿರ್ತಕ್ಕಂಥವ್ರು, ಮಹಿಳೆಯರಿಗೋಸ್ಕರ ಅವರು ಕೆಲಸ ಮಾಡಿರ್ತಕ್ಕಂಥವ್ರು, ಹೋರಾಟಗಳನ್ನು ಮಾಡಿರ್ತಕ್ಕಂಥವ್ರು, ನಿರ್ಭಿಡೆಯಿಂದ ತಮಗನಿಸಿದ್ದನ್ನು ಹೇಳಿರ್ತಕ್ಕಂಥವ್ರು. ಅಲ್ಲದೆ ಅವರ ಒಂದು ಪುಸ್ತಕವೂ ಕೂಡ ಈ ಒಂದು ಹಿನ್ನೆಲೆಯಲ್ಲಿ ಮೂಡಿ ಬಂದಿರತಕ್ಕಂಥದ್ದು ಅವರಿಗೆ ಈ ಪ್ರಶಸ್ತಿ ಬರೋದಕ್ಕೆ ಒಂದು ಮುಖ್ಯ ಕಾರಣವೂ ಆಗಿದೆ. ಇಷ್ಟೆಲ್ಲ ಘನತೆ ವೆತ್ತ ಒಬ್ಬ ವ್ಯಕ್ತಿಯನ್ನು ಈ ರೀತಿಯಾಗಿ ಧರ್ಮದ ಹೆಸರನ್ನು ಇಟ್ಕೊಂಡು ಎಳಿತಾ ಇರೋದು ನಿಜವಾಗ್ಲೂ ಈ ನಮ್ಮ ದೇಶದ ಸಂಸ್ಕೃತಿ ಅಲ್ಲ. ನಾವು ಎಲ್ಲ ಜನರ ಸಂಸ್ಕೃತಿಯನ್ನು ನಾವು ಸ್ವೀಕರಿಸ್ತಕ್ಕಂತಹ ಜನ ಭಾರತೀಯರು. ಅಲ್ಲದೆ ಗಾಂಧೀಜಿಯೂ ಕೂಡ ಈ ಮಾತನ್ನು ಹೇಳ್ತಾರೆ.
ಅವ್ರು ಯಾರೇ ಆಗಿರಲಿ ಆ ವ್ಯಕ್ತಿಯ ವ್ಯಕ್ತಿತ್ವಕ್ಕೆ ನಾವು ಗೌರವವನ್ನು ಕೊಡಬೇಕು ಅನ್ನತಕ್ಕಂತಹ ಮಾತನ್ನು, ಪ್ರೀತಿ ವಿಶ್ವಾಸದಿಂದ ಇರಬೇಕು ಅನ್ನತಕ್ಕಂತಹ ಮಾತನ್ನು ಹೇಳ್ತಾರೆ. ಅಂಥದ್ರಲ್ಲಿ ಏನೂ ತಪ್ಪೇ ಕಾಣದೇ ಇರತಕ್ಕಂತಹ ಒಬ್ಬ ಬಾನು ಮುಷ್ತಾಕ್ರವರನ್ನು ಈ ದಸರಾ ಉದ್ಘಾಟನೆಗೆ ಆಹ್ವಾನ ಮಾಡಬಾರ್ದು ಅನ್ನತಕ್ಕಂತಹ ಅಭಿಪ್ರಾಯ ಯಾಕೆ ಬರ್ತಾ ಇದೆ ಕೆಲವರಲ್ಲಿ ಅನ್ನೋದು ನನಗೆ ನಿಜವಾಗ್ಲೂ ಅರ್ಥ ಆಗ್ತಿಲ್ಲ. ಆಕೆ ಒಬ್ಬರು ಹೆಂಗಸು. ಈ ದೇಶದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಸಾಂವಿಧಾನಿಕವಾಗಿ ಅವರು ಯಾವ ಭಾಷೆಯನ್ನು ಮಾತನಾಡಬೇಕು ಅಂತ ಹೇಳಿ ಇಚ್ಛಿಸ್ತಾರೆ, ಯಾವ ರೀತಿಯ ಉಡುಪನ್ನು ಅವರು ಧರಿಸಬೇಕು ಅಂತ ಹೇಳಿ ಇಚ್ಛಿಸ್ತಾರೆ, ಯಾವ ದೇವರನ್ನು ಆರಾಧಿಸಬೇಕು ಅಂತ ಇಷ್ಟಪಡ್ತಾರೆ, ಯಾವ ಧರ್ಮವನ್ನು ಆಚರಿಸಬೇಕು ಅಂತ ಇಷ್ಟಪಡ್ತಾರೆ, ಅದೆಲ್ಲದಕ್ಕೂ ಕೂಡ ಸ್ವಾತಂತ್ರ್ಯ ಇದೆ. ಯಾರು ಇವನ್ನೆಲ್ಲವನ್ನೂ ಎತ್ತಿ ಇಂತಹ ವಿಚಾರಗಳನ್ನು ಎತ್ತಿ ಬಾನು ಮುಷ್ತಾಕ್ರವರ ಮೇಲೆ ಇಲ್ಲದಿರುವಂತಹ ಆಪಾದನೆಗಳನ್ನು ಮಾಡ್ತಾ ಇದ್ದಾರಲ್ಲ, ಅವರು ಸಂವಿಧಾನವನ್ನು ಗೌರವಿಸೋದಿಲ್ವಾ? ಹಾಗಾದರೆ ಯಾಕೆ ಅವರಿಗೆ ಸಂವಿಧಾನದ ಪರಿಚಯ ಇಲ್ವಾ? ಸಂವಿಧಾನವನ್ನು ಓದಿಲ್ವಾ? ಸಂವಿಧಾನ ಏನು ಹೇಳುತ್ತೆ ಅಂತ ಅವ್ರಿಗೆ ಗೊತ್ತಿಲ್ವಾ? ದಸರಾ ಮೊದಲನೆಯದಾಗಿ ಒಂದು ನಾಡ ಹಬ್ಬ, ಎಲ್ಲರೂ ಸೇರಿ ಸಂತೋಷದಿಂದ ಆಚರಿಸುವಂತಹ ಒಂದು ಹಬ್ಬ. ಎಲ್ಲ ಜಾತಿಯ, ಎಲ್ಲ ಧರ್ಮದ, ಎಲ್ಲ ಜನರು ಕೂಡ ಒಗ್ಗಟ್ಟಾಗಿ ಸಂತೋಷದಿಂದ ಸಂಭ್ರಮಿಸುವ ದಿನ ಅದು. ಅಂತಹ ದಿನಕ್ಕೆ ಇಲ್ಲದೇ ಇರುವಂತಹ ಕೋಮು ಬಣ್ಣವನ್ನು ಹಚ್ಚುತ್ತಾ ಇರೋದಾದರೂ ಏಕೆ? ಅವರು ಇದೇ ರೀತಿ ಡ್ರೆಸ್ ಮಾಡಬೇಕು, ಹಾಗೇ ಡ್ರೆಸ್ ಮಾಡ್ಕೋಬೇಕು, ಕುಂಕುಮ ಹಿಡ್ಕೋಬೇಕು, ಹೂ ಹಿಡ್ಕೋಬೇಕು, ಇದೆಲ್ಲ ಯಾರು ಹೇಳ್ತಾ ಇದ್ದಾರೆ ಇವ್ರಿಗೆಲ್ಲ? ಇದೆಲ್ಲ ಮಾಡ್ಕೊಂಬಿಟ್ರೆ ಅವ್ರಿಗೆ ದೊಡ್ಡ ಘನತೆ ಬಂದುಬಿಡುತ್ತಾ? ಅವರ ವ್ಯಕ್ತಿತ್ವ ಹೆಚ್ಚಿಬಿಡುತ್ತಾ? ಯಾಕೆ? ಅವ್ರ ಘನತೆ ಈಗಾಗಲೇ ಹೆಚ್ಚಿನದಲ್ವಾ? ಅವ್ರು ಈಗಾಗಲೇ ಸಾಧನೆ ಮಾಡಿಲ್ವಾ? ಇದನ್ನು ಹಾಕೊಂಡ್ಬಿಟ್ರೆ ಏನೋ ಒಂದು ಇಲ್ಲದೇ ಇರೋದು ಆಗ್ಬಿಡುತ್ತೆ ಅಂತನಾ? ಖಂಡಿತ ಇಲ್ಲ. ಅವರು ಗೌರವಯುತವಾಗಿ ನಡ್ಕೊಳ್ತಾ ಇದ್ದಾರೆ ಸಮಾಜದಲ್ಲಿ, ಗೌರವಯುತವಾಗಿ ತಮ್ಮ ಉಡುಗೆ ತೊಡುಗೆ ಆಚಾರ ವಿಚಾರಗಳನ್ನು ಇಟ್ಕೊಂಡಿದ್ದಾರೆ. ಅವರ ಅಭಿಪ್ರಾಯಗಳನ್ನು, ಉತ್ತಮ ಅಭಿಪ್ರಾಯಗಳನ್ನು ಅವರು ರೂಢಿಸ್ಕೊಂಡಿದ್ದಾರೆ. ಹೀಗಿರುವಾಗ ಯಾವುದೇ ತಪ್ಪು ಕಾಣದೇ ಇರತಕ್ಕಂತಹ ಒಬ್ಬ ವ್ಯಕ್ತಿಯಲ್ಲಿ ತಪ್ಪು ಹುಡುಕೋದು ಯಾಕೆ? ಅಲ್ಲದೆ ಬಾನು ಮುಷ್ತಾಕ್ರವರು ಎಷ್ಟು ಹೋರಾಟಗಳನ್ನು ಕೂಡ ಮಾಡಿದ್ದಾರೆ. ಅವರು ಒಬ್ಬರು ಹೆಣ್ಣಾಗಿ ಅವರಿಗೆ ಅವರ ಸ್ವಾತಂತ್ರ್ಯ ಇದೆ, ಅವ್ರು ಏನು ಮಾಡಬೇಕು ಅನ್ನೋದಕ್ಕೆ ಅವರಿಗೆ ಸ್ವಾತಂತ್ರ್ಯ ಇದೆ. ಈ ಸ್ವಾತಂತ್ರ್ಯವನ್ನು ಪ್ರಶ್ನಿಸ್ತಾ ಇರೋದಾದರೂ ಯಾಕೆ? ಇಂತಹ ಒಬ್ಬ ಘನತೆವೆತ್ತ ವ್ಯಕ್ತಿ ದಸರಾವನ್ನು ಉದ್ಘಾಟನೆ ಮಾಡ್ತಾ ಇರ್ತಕ್ಕಂಥದ್ದು ನಮಗೆಲ್ರಿಗೂ ಹೆಮ್ಮೆಯ ವಿಷಯವಾಗಿರಬೇಕೇ ಹೊರತು ಅದು ವಿವಾದಕ್ಕೆ ಎಡೆ ಮಾಡಿಕೊಡ್ತಾ ಇರೋದು ಖಂಡಿತವಾಗ್ಲೂ ಖಂಡನೀಯವಾದಂಥದ್ದು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.